ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಇಂದು ದಾಖಲೆಯ 17ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಆದ್ರೆ ಈ ಒಂದು ಬಜೆಟ್ ಬಗ್ಗೆ ವಿಪಕ್ಷ ನಾಯಕರು ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ. ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡ್ತೇನೆ ಅಂತೇಳಿ ಬೀಗ್ತಾ ಇದ್ದ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಜನತೆಗೆ ನಿರಾಶೆಯನ್ನು ಉಂಟು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಓದಲು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಕೇಳ್ತಾ ಇದ್ದರೆ ಯಾರೋ ಸಾಹಿತಿಗಳು ಬರೆದುಕೊಟ್ಟಂತೆ ಕಾಣ್ತಾ ಇದೆ. ಸಾಹಿತಿಗಳು ಯಾರೋ ಇವತ್ತು ಬಜೆಟ್ ಪುಸ್ತಕವನ್ನು ಬರೆದುಕೊಟ್ಟಂತೆ ಕಾಣ್ತಾ ಇದೆ. ಓದೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಮುಖ್ಯಮಂತ್ರಿಗಳಿಗೆ ಬಹುಶಃ. ಆದರೆ ರಾಜ್ಯದ ಜನತೆಗೆ 17ನೇ ಬಜೆಟು ಈ ನಾಡಿನ ಜನತೆಗೆ ದೊಡ್ಡ ಚೊಂಬನ್ನು ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅನ್ನೋದು. ಸರ್ವರಿಗೂ ತೆರಿಗೆ, ಸರ್ವರಿಗೂ ಸಾಲ. ಸಿದ್ದರಾಮಯ್ಯನವರ 17ನೇ ಬಜೆಟ್ಟಿನ ತಿರುಳು. ಸರ್ವರಿಗೂ ತೆರಿಗೆ, ಮಾರಿ ಹಬ್ಬ ಮುಂದಕ್ಕೆ ಕಾದಿದೆ. ಮಾರಿ ಹಬ್ಬ ಇನ್ನು 12 ತಿಂಗಳು. ಪ್ರತಿ ತಿಂಗಳು ಬರೆದು ಮಾಡ್ಕೊಳ್ಳಿ. ತೆರಿಗೆಗಳ ಹೊರೆಯನ್ನು ತಯಾರು ಮಾಡಿರ್ಬೋದು. ಡೀಸೆಲ್ ಇರ್ಬೋದು, ಹಾಲು ಇರ್ಬೋದು. ಆಲ್ಕೋಹಾಲ್ ಅಂತೂ ಗ್ಯಾರಂಟಿ. ಇಲ್ಲಿಗೆ ಬಂದಾಗ ಅವರು ಆಶ್ವಾಸನೆ ಕೊಟ್ಟಿದ್ರು, ಹಾವೇರಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೇವೆ. ನಾವೇ ಬೇಡಿಕೆ ಇಟ್ಟಿದ್ವಿ ಮತ್ತು ಜಿಲ್ಲಾ ಸಚಿವರು ಕೂಡ ಬೇಡಿಕೆ ಇಟ್ಟಿದ್ದರು. ಮಾಡ್ತೀವಿ ಅಂತ ಹೇಳಿದರು, ಆದರೆ ಮಾಡಲಿಲ್ಲ. ಹಾವೇರಿಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವಶ್ಯಕತೆ ಇದೆ ಅಂತ ಮನ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿದರು, ಆದರೆ ಮಾಡಲಿಲ್ಲ. ಹೀಗೆ ಹಾವೇರಿ ಜಿಲ್ಲೆಗಂತೂ ಕೊಡುಗೆ ಶೂನ್ಯ. ಶಿಸ್ನಾಳ ಸರೀಫ್ ಹೆಸರಲ್ಲಿ ಬೇರೆ ಬೇರೆ ಕಡೆ ಶಾಲೆ ಮಾಡ್ತಾರೆ, ನಮ್ಮ ಜಿಲ್ಲೆಗಿಲ್ಲ.